ಆಫೀಸ್ಗೆ ಬೇಕಾದ ಸಾಮಗ್ರಿಗಳ ಹೆಸರಲ್ಲೂ ಅವ್ಯವಹಾರ ನಡೆದಿದೆ. ಸರ್ಕಾರಿ ಸಂಬಳ ಇದ್ದರೂ ಅವ್ಯವಹಾರದ ಹಣದ ಮೇಲೇ ಕಣ್ಣು ಕೆಲವು ಭ್ರಷ್ಟಾಧಿಕಾರಿಗಳಿಗೆ. ಎಲ್ಲವೂ ಸೇರಬೇಕಾಗಿದ್ದು ಆಫೀಸಿಗೆ. ಸರ್ಕಾರಿ ಸಂಬಳ ಕೊಡ್ತಾ ಇದ್ದಾರೆ, ಆದರೂ ಕೂಡ ಅವ್ಯವಹಾರ ಮಾಡ್ತಾ ಇದ್ದಾರೆ. ಯಾದಗಿರಿ DC ಕಚೇರಿ ಬಳಿಯ ನಗರಾಭಿವೃದ್ಧಿ ಕೋಶದಲ್ಲಿ ನಡೆದಿರುವಂಥ ಘಟನೆ. ನಗರಾಭಿವೃದ್ಧಿ ಕೋಶದ ಕಚೇರಿ ಸಾಮಗ್ರಿಗಳ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. ಕುರ್ಚಿ, ಪೇಪರ್, ಪೆನ್ ಖರೀದಿ ಮಾಡಿದ್ದೀವಿ ಅಂತ ಹಣ ಗುಳುಂ ಮಾಡಿದ್ದಾರೆ. ಒಂದು ಪೆನ್ನಿಗೆ 150 ರೂಪಾಯಿ ಅಂತ ದುಪ್ಪಟ್ಟು ಬಿಲ್ ಹಾಕಿ ಅವ್ಯವಹಾರ ಮಾಡಿರೋದು. ಭ್ರಷ್ಟ ಅಧಿಕಾರಿಯ ಮೇಲೆ ತನಿಖೆ ನಡೆಸುವಂತೆ ಈಗ ಆಗ್ರಹ ಹೆಚ್ಚಾಗ್ತಾ ಇದೆ. ಅಧಿಕಾರಿ ಲಕ್ಷ್ಮೀಕಾಂತ್ ಅಮಾನತು ಮಾಡುವಂತೆ ಈಗ ಒತ್ತಡ ಕೇಳಿ ಬರ್ತಾ ಇದೆ. ಅಮಾನತು ಮಾಡದೇ ಇದ್ದರೆ ಉಗ್ರ ಹೋರಾಟ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಆಫೀಸಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇದರಲ್ಲೂ ಕೂಡ ಅಧಿಕಾರಿಗಳು ಯಾಮಾರಿಸ್ತಾ ಇದ್ದಾರೆ. ಅಂದರೆ ಒಂದು ಪೆನ್ನಿಗೆ 150 ರೂಪಾಯಿ ಬಿಲ್ ಹಾಕಿದ್ದಾರಂತೆ. ಇವರಿಗೆಲ್ಲ ಸರ್ಕಾರಿ ಸಂಬಳ ಸಿಗ್ತಾ ಇದೆ, ಆದರೂ ಕೂಡ ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆ ಲಿಸ್ಟ್ ಗಮನಿಸ್ತಾ ಇದ್ದೀರ. ಎಲ್ಲದಕ್ಕೂ ದುಪ್ಪಟ್ಟು ಬಿಲ್ ಹಾಕಿ ಹಣ ಪೀಕುವಂತಹ ಭ್ರಷ್ಟ ಅಧಿಕಾರಿಗಳು ಇವರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾದಗಿರಿ DC ಕಚೇರಿ ಬಳಿಯೇ ನಗರಾಭಿವೃದ್ಧಿ ಕೋಶ ಇದೆ. ಈ ನಗರಾಭಿವೃದ್ಧಿ ಕೋಶದ ಘಟನೆಗೆ ಈ ಒಂದು ವಸ್ತುಗಳು ತಗೊಂಡಿದ್ದಾರಲ್ಲ, ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಪೆನ್ನು, ಸ್ಟೇಷನರಿ ಐಟಮಿಗೆ ದುಪ್ಪಟ್ಟು ಬಿಲ್ ಹಾಕಿದ್ದಾರೆ. ಅಂದರೆ ಅದೊಂದು ಭ್ರಷ್ಟಾಚಾರದ ಕೂಟ ಅನ್ನಂಗೆ ಆಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ. ಖಜಾನೆ ಇಲಾಖೆಯಿಂದ ಬಂದಂಥ ಲಕ್ಷ್ಮೀಕಾಂತ್ 2 ವರ್ಷ NOC ತೊಗೊಂಡು ಬಂದಂಥ ವ್ಯಕ್ತಿ ಈಗ 3 ವರ್ಷ ಆಯಿತು. ಆತನಿಗೆ ಯಾರೂ ಕೇಳೋರಿಲ್ಲ. ಆತನೇ ಸುಪ್ರೀಂ ಅನ್ನೋ ಮಟ್ಟಿಗೆ ಬರೀ ಪೇಪರ್ A4 ಸೈಜ್ ಪೇಪರ್ಗಳ ಹೆಸರಲ್ಲಿ ನಮಗೂ ದಾಖಲೆಗಳು ನೋಡಿದಾಗ ಪರಸ್ ಶಾಕ್ ಆಗ್ತದೆ. ಬರೀ ಒಂದು ಜಿರಾಕ್ಸ್ ಪೇಪರ್ಗಳ ಹೆಸರಲ್ಲಿ 2-2 ಲಕ್ಷ 3-3 ಲಕ್ಷ ಬಿಲ್ ಮಾಡ್ತಾರೆ. ಅಂದರೆ ಸಾರ್ವಜನಿಕರ ಹಣ ಯಾರು ಕೇಳಂಗಿಲ್ಲ. ಎಷ್ಟು ದುರ್ಬಳಕೆ ಮಾಡಿದ್ರು ನಾನೇ ಸುಪ್ರೀಂ ಅನ್ನೋ ಮಟ್ಟದಲ್ಲಿ ಲಕ್ಷ್ಮೀಕಾಂತ್ ಅವ್ರು ನಡ್ಕೊಳ್ತಿದ್ದಾರೆ. ಇಂಥ ವ್ಯಕ್ತಿಯಿಂದ ಬಹುಶಃ ಇಡೀ ಏನು ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಇದೆ, ನಗರಾಭಿವೃದ್ಧಿ ಇಲಾಖೆ ಇದೆ, ಬಹುಶಃ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಕೂಡಲೇ ಇಂಥ ವ್ಯಕ್ತಿಯನ್ನು ಅಮಾನತು ಮಾಡಬೇಕು, ಇಲಾಖೆ ವಿಚಾರಣೆಗೆ ಒಳಪಡಿಸಬೇಕು. ಏನು ಪೇಪರ್ಗಳ ಖರೀದಿ ಹೆಸರಲ್ಲಿ ಒಂದು MK ಅಳಗೇರ್ ಅಂತಕ್ಕಂಥ ಅವರೇನು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯನ್ನು ಜೊತೆಲಿ ಇಟ್ಕೊಂಡು ಆ ಅಂಗಡಿಯ ವೋಚರ್ಗಳನ್ನೇ ಚೇರ್ ತಗೊಳ್ಳೋಕ್ಕೂ ಅದೇ ಅಂಗಡಿ, ಪೇಪರ್ ತಗೊಳ್ಳೋಕ್ಕೂ ಅದೇ ಅಂಗಡಿ, ಪೆನ್ಗಳು ತಗೊಳ್ಳೋಕ್ಕೂ ಅಂಗಡಿ, ಒಂದು ಪ್ರಿಂಟಿಂಗ್ ಪ್ರೆಸ್ ಅಂಗಡಿಯಲ್ಲಿ ಇಷ್ಟೆಲ್ಲ ಸಿಗ್ತಾವೆ ಅಂತೇಳಿ ಬಹುಶಃ ನಮಗೂ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಅಂಗಡಿಯ ವೋಚರ್ಗಳನ್ನ ಬಳಸ್ಕೊಂಡು ಇಡೀ ಸಂಪೂರ್ಣ ಕಚೇರಿ ನಿರ್ವಹಣಾ ವೆಚ್ಚ ಏನಿದೆ, ಸಾಮಾನ್ಯ ವೆಚ್ಚ 051 ಏನು ಬರ್ತದೆ, ಪ್ರತಿ ವರ್ಷ 2 ಲಕ್ಷ 3 ಲಕ್ಷ ಈ ರೀತಿ ಏನು ಅನುದಾನ ಬರ್ತದೆ, ಆ ಎಲ್ಲ ಅನುದಾನವನ್ನು ಕಳೆದ 3 ವರ್ಷಗಳಿಂದ 2023ರಿಂದ 2025ರವರೆಗೆ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಸಂಪೂರ್ಣ ಅನುದಾನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇದನ್ನು ಮಾನ್ಯ ಜಿಲ್ಲಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಮಹೇಶ್, ನಗರಾಭಿವೃದ್ಧಿ ಕೋಶಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಸ್ತುಗಳನ್ನು ಕೊಂಡ್ಕೊಂಡಿದ್ದಾರೆ, ದುಪ್ಪಟ್ಟು ಬಿಲ್ ಹಾಕಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಹೇಶ್? ಎಸ್ ಸಚಿನ್, ಆಫೀಸ್ಗೆ ಬೇಕಾಗಿರುವ ಸಾಮಗ್ರಿಗಳ ಹೆಸರಲ್ಲೂ ಕೂಡ ಈ ರೀತಿಯಾಗಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಅಧಿಕಾರಿಗಳಿಗೆ ಮುಜುಗರ ತರುವಂತ ವಿಷಯ. ಯಾಕಂದ್ರೆ ಯಾದಗಿರಿ DC ಕಚೇರಿ ಬಳಿ ಇರತಕ್ಕಂತ ನಗರಾಭಿವೃದ್ಧಿ ಕೋಶದಲ್ಲಿ ಘಟನೆ ಕಂಡು ಬಂದಿರತಕ್ಕಂಥದ್ದು. ಏನಂದ್ರೆ ನಗರಾಭಿವೃದ್ಧಿ ಕೋಶಕ್ಕೆ ಏನಂದ್ರೆ ಆ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಂದ್ರೆ ಪೆನ್ನು, ಕುರ್ಚಿ, ಪೇಪರು ಈ ರೀತಿಯಾಗಿ ಖರೀದಿ ಮಾಡಿದರಲ್ಲಿ ಸಾಕಷ್ಟು ಏನಂದ್ರೆ ಒಂದು ಪೆನ್ನಿಗೆ 150 ರೂಪಾಯಿ ಅಂತ ಯಾರಾದ್ರೂ ನಗಪೆಟ್ಲಿಗೆ ಕೂಡ ಈಡಾಗ್ತಕ್ಕಂಥದ್ದು. ಯಾಕಂದ್ರೆ ಒಂದು ಪೆನ್ನಿಗೆ 150 ರೂಪಾಯಿ ಅಂದ್ರೆ ಯಾವ ರೀತಿಯಾಗಿ ಇವರು ಎಲ್ಲ ಅವ್ಯವಹಾರ ಮಾಡಿದ್ದಾರೆ ಎಂದು ಕೂಡ ಸಾಕಷ್ಟು ಇದು ವಿರೋಧ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಏನಂದ್ರೆ ಆಫೀಸ್ ಮೇಂಟೆನೆನ್ಸ್ಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಸರ್ಕಾರ ತಗೊಳ್ಳಿ ಅಂತ ಅನುದಾನ ಕೊಡುತ್ತೆ. ಆದ್ರೆ ಇವರು ಆ ಒಂದು ಸಂಬಳ ಬರ್ತಾ ಇದ್ರು ಕೂಡ ಅವ್ರಿಗೆ ಈ ಅನುದಾನದಲ್ಲೂ ಕೂಡ ಏನಂದ್ರೆ ಅವ್ಯವಹಾರ ಮಾಡಿ ಸಾಕಷ್ಟು ದುಡ್ಡನ್ನು ಕೂಡ ಲಪಟಾಯಿಸಿರ್ತಕ್ಕಂಥದ್ದು. ಏನಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಏನಂದ್ರೆ ಸುಮಾರು ಏನಂದ್ರೆ ಅಲ್ಲಿ ಸ್ಟೇಷನರಿ ಸಾಮಾನ್ಯ ಸಿಗಲ್ಲ, ಹಾಗಾಗಿ ಅಲ್ಲಿ ನಾವು ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡಿದೀವಿ ಎಂದು ತೋರಿಸಲು ಕೂಡ ಏನಂದ್ರೆ ನಕಲಿ ಒಂದು ಬಿಲ್ ಅನ್ನು ಕ್ರಿಯೇಟ್ ಮಾಡಿ ಅವರು ಸಾಕಷ್ಟು ಹಣವನ್ನು ಕೂಡ ಹೊಡೆದಿರ್ತಕ್ಕಂಥದ್ದು. ಈಗಾಗಲೇ ಲಕ್ಷ್ಮೀಕಾಂತ್ ಅನ್ನೋ ಅಧಿಕಾರಿ ಮೇಲೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ದಲಿತ ಪರ ಸಂಘಟನೆಯವರು ಈ ಒಂದು ಲಕ್ಷ್ಮೀಕಾಂತ್ನನ್ನ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡದೇ ಇದ್ರೆ ಇಂಥ ಭ್ರಷ್ಟ ಅಧಿಕಾರಿಗೆ ಯಾಕೆ ನೀವು ಅವಕಾಶ ಕೊಡ್ತೀರಾ? ಒಂದು ವೇಳೆ ಅವಕಾಶ ಕೊಟ್ಟಿದ್ದೆ ಆದ್ರೆ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಧನ್ಯವಾದ ಮಹೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.